ನಾಳೆ 7ನೇ ಮತ್ತು ಕೊನೆ ಹಂತದ ಮತದಾನ ನಡೆಯಲಿದೆ. ತೀವ್ರ ಬಿಸಿಲಿನ ನಡುವೆಯೇ 7 ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನ ನಡೆಯುತ್ತೆ. ಮತ್ತೊಂದೆಡೆ ರಾಷ್ಟ್ರ ರಾಜಕಾರಣದಲ್ಲಿ ಈಗ ನೀರಿಗೆ ಹಾಹಾಕಾರ ಶುರುವಾಗಿದ್ದು ಆಪ್ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿದೆ. ನಾಳೆ ಕೊನೆಯ ಹಂತದ ಲೋಕಸಭಾ ಚುನಾವಣೆ. 57 ಕ್ಷೇತ್ರ, 7 ರಾಜ್ಯ, ಕಣದಲ್ಲಿ 904 ಅಭ್ಯರ್ಥಿಗಳು. ಅಭ್ಯರ್ಥಿಗಳ ಆರ್ಭಟ, ಘಟಾನುಘಟಿಗಳ ರಣಾರ್ಭಟಕ್ಕೆ ನಿನ್ನೆಯೇ ಬ್ರೇಕ್ ಬಿದ್ದಿದೆ. ಕೊನೆ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾತ್ರಿ ಕಳೆದು ಬೆಳಗಾದ್ರೆ 7 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶದ 57 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು 904 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಇತ್ತ ಚುನಾವಣಾಧಿಕಾರಿಗಳು ಮಾಸ್ಟರಿಂಗ್ ಕೇಂದ್ರದಿಂದ ಮತಗಟ್ಟೆಯತ್ತ ಇವಿಎಂ ಕೊಂಡೊಯ್ದಿದ್ದಾರೆ. ನಾಳಿನ ಮತದಾನಕ್ಕೆ ಬಿಸಿಲು ಭಯ ಹುಟ್ಟಿಸಿದೆ. ಪ್ರಧಾನಿ ಮೋದಿ ಸ್ಪರ್ಧಿಸಿರುವ ವಾರಣಾಸಿಯಲ್ಲಿ ನಾಳೆ ಮತದಾನ ನಡೆಯಲಿದೆ. ಆದರೆ ಪ್ರಚಾರದ ಬಳಿಕ ರಿಲ್ಯಾಕ್ಸ್ ಮೂಡ್ಗೆ ತೆರಳಿರೋ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಚುನಾವಣಾ ಪ್ರಚಾರಕ್ಕೆಂದು ಜಾಮೀನಿನ ಮೇಲೆ ಹೊರಬಂದಿದ್ದ ಕೇಜ್ರಿವಾಲ್ ಭಾನುವಾರ ಮತ್ತೆ ಜೈಲಿಗೆ ಮರಳಬೇಕಿದೆ. ಈ ಬಗ್ಗೆ ಮಾತನಾಡಿರೋ ದೆಹಲಿ ಸಿಎಂ, ನನ್ನ ಉತ್ಸಾಹ ಹೆಚ್ಚಾಗಿದೆ ಎಂದಿದ್ದಾರೆ. ಇತ್ತ ರಾಷ್ಟ್ರ ರಾಜಧಾನಿಯಲ್ಲಿ ನೀರಿಲ್ಲದೆ ಜನ ಹರಸಾಹಸ ಪಡುತ್ತಿದ್ದಾರೆ. ಹರಿಯಾಣ, ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಿಂದ ಹೆಚ್ಚುವರಿ ನೀರು ಪಡೆಯಲು ದೆಹಲಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಬ್ಯೂರೋ ರಿಪೋರ್ಟ್, TV9.